ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಬಾಟಲ್ ಗಾರ್ಡಿಂದ ಸ್ಪೆಷಲ್ ಪ್ರತಿಭಾ. ಹೌದು ಆಶಾ, ಬಾಟಲ್ ಗಾರ್ಡಿಂದ ಒಂದು ತುಂಬ ಒಳ್ಳೆ ರೆಸಿಪಿನ ಮಾಡೋಣ. ಯಾಕಂದ್ರೆ ಈಗ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಹೌದು, ಮಕ್ಕಳು ಬರೋಷ್ಟರಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ಕೇಳ್ತಾರೆ. ಸೊ ಹಾಗಾಗಿ ಬಾಟಲ್ ಗಾರ್ಡನ್ನ ಯೂಸ್ ಮಾಡಿಬಿಟ್ಟು ಒಂಥರ ಹೆಲ್ದಿನೂ ಆಗಿರಬೇಕು, ಜಂಕು ಆಗಿರ್ಬೋದು, ಓಕೆ, ಆ ಥರ ಒಂದು ರೆಸಿಪಿನ ಮಾಡೋಣ. ಸೊ ನೋಡಿ, ಇಲ್ಲಿ ಎಳೆದಿದೆ ಬಾಟಲ್ ಗಾರ್ಡು, ಸೋರೆಕಾಯಿ. ಇದು ಹಾಲು ಸೋರೆಕಾಯಿ ಕೂಡ ಅಂತಾರಲ್ಲ. ಹೌದು, ಹಾಲು ಸೋರೆಕಾಯಿ ಅಂತಾರೆ. ನೋಡಿ, ಇದ್ರ ಮೇಲ್ಗಡೆದು ಸಿಪ್ಪೆನ ತಕ್ಕೊಳ್ಳೋಣ. ಓಕೆ, ನೋಡಿ ಈ ಥರ ಸಿಪ್ಪೆನ ತಕ್ಕೊಂಡಿರೋದು. ಇವಾಗ ನೆಕ್ಸ್ಟ್ ಇದನ್ನ ಒಂದ್ಸರ್ತಿ ನಾವು ತೊಳ್ಕೊಂಡು ಬರೋಣ. ಓಕೆ, ನೋಡಿ ತೊಳ್ಕೊಂಡು ಬಂದಿದ್ದೀವಲ್ಲ, ಇವಾಗ ನಾವು ಇದನ್ನ ತುರ್ಕೋಬೇಕು. ಈ ಕೊಬ್ಬರಿ ತುರಿತೀವಲ್ಲ ಪ್ರತಿಭಾ, ಅದರಲ್ಲಿ ದಪ್ಪದಿರುತ್ತಲ್ಲ, ಅದ್ರಲ್ಲಿ ತುರ್ಕೊಬೇಕಲ್ವಾ? ಹೌದು ಹೌದು. ಓಕೆ, ನೋಡಿ ಇದನ್ನ ನಾವು ಸಣ್ಣದಾಗಿ ಇದೇ ತರ ತುರ್ಕೊಳ್ಳೋಣ. ತುಂಬಾ ಸಣ್ಣ ಬರಲ್ಲ, ದಪ್ಪ ಇದ್ದಿದ್ರು ಆಶಾ. ನೀವು ತೀರಾ ಸಣ್ಣ ಇರೋಂತ ತುರ್ಕೊಂಡಿದ್ರೆ ತುಂಬಾ ಒಂಥರ ಪೇಸ್ಟ್ ತರ ಬರುತ್ತೆ, ನೀರು ಬಂದು. ನೋಡಿ, ದಪ್ಪದ್ರಲ್ಲಿನೂ ಕೂಡ ಇಷ್ಟು ಸಣ್ಣ ಆಗಿ ಬಂದಿದೆ. ಹೌದು, ಎಳೆ ತುಂಬಾ ದಪ್ಪ ದಪ್ಪ ಏನು ಬಂದಿಲ್ಲ. ಈ ತರ ಇದ್ರೆ ತಿನ್ಬೇಕಾದ್ರೆ ಬಾಯಿಯಲ್ಲಿನೂ ಕೂಡ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ. ಇನ್ನು ಯಾರು ನೀವು ನಮ್ದು ವಾಟ್ಸಪ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ ಏನೇ ಕ್ವರೀಸ್ ಆಗಿರ್ಬೋದು ಅಥವಾ ಕುಕಿಂಗ್ ರಿಲೇಟೆಡ್ ಏನೇ ನಿಮಗೆ ಒಂದು ಸಜೆಷನ್ನ ಕೇಳಬೇಕು ಅಥವಾ ಹೇಳಬೇಕಂದ್ರೂ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಮತ್ತು ಇದು ಡೈರೆಕ್ಟ್ ನಮ್ಮ ನಂಬರನ್ನೇ ಅಲ್ಲಿ ಕೊಟ್ಟಿದ್ದೀವಿ, ವಾಟ್ಸಪ್ ನಂಬರು. ಕಾಲ್ಸ್ಗಳು ಪಿಕ್ ಮಾಡೋಂಗಿಲ್ಲ, ಬರೀ ವಾಟ್ಸಪ್ಪನ್ನು ನೀವು ಅಲ್ಲಿ ಮಾಡ್ಬೋದು. ನೋಡಿ, ಈ ಥರ ನಾವು ಸೋರೆಕಾಯಿನ ತುರ್ಕೊಂಡು ಬಂದಿರೋದು. ಲಾಸ್ಟಲ್ಲಿ ತುಂಬ ಸಣ್ಣ ಇದೆ ಅಂದರೆ ಆಶಾ, ತುರಿಯೋಕ್ಕಾಗಂಗಿಲ್ಲ ಅಂದರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು. ತುರಿಬೇಕಾದ್ರೆ ಕೇರ್ಫುಲ್ಲಾಗಿ ತುರ್ಕೊಳ್ಳಿ, ಇಲ್ಲಾಂದರೆ ಕೈಗೆ ಏಟಾಗುತ್ತೆ. ಹೌದು, ನೋಡಿ ಈ ಥರ ಒಂದು ಸೋರೆಕಾಯಿನ ತುರ್ಕೊಂಡು ಬಂದಿರೋದು. ಓಕೆ, ನೋಡಿ ಇಲ್ಲಿ ಕಡಲೆಬೇಳೆನ 1 hour ಅಲ್ಲ ಆಶಾ ನೆನೆಸಿರೋದು. ಹೌದು, ನೋಡಿ 1 hour ಇಲ್ಲಿ ಕಡಲೆಬೇಳೆನ ನೆನೆಸಿಟ್ಕೊಂಡಿರೋದು. ಸೊ ಇವಾಗ ಇದು ನೆಂದಿರೋದು ಕಡಲೆಬೇಳೆನ ನಾವು ಒಳಗಡೆ ನೀರನ್ನ ಜಾಣಿಸ್ಬಿಟ್ಟು ಹಾಕೋಬೇಕು. ಓಕೆ, ಒಂದು 2 ಸ್ಪೂನ್ ಸಾಕಾಗತ್ತಲ್ಲ ಪ್ರತಿಭಾ? ಹೌದು, 2 ಸ್ಪೂನ್ ಸಾಕು. ಓಕೆ, ನೀವು ಬೇಕಂದ್ರೆ ಜಾಸ್ತಿನೂ ಕೂಡ ಹಾಕೋಬಹುದು, ಬಟ್ ತಿನ್ಬೇಕಾದ್ರೆ ಬಾಯಿಯಲ್ಲಿ ಇದು ಕ್ರಂಚಿ ಹಂಗೆ ಸಿಗುತ್ತಲ್ಲ, ಹೌದು, ಒಂಥರ ಚೆನ್ನಾಗಿ ರುಚಿ ಕೊಡುತ್ತೆ. ನೋಡಿ, ಕಡಲೆಬೇಳೆ ಜೊತೆ ಹೆಸರು ಬೇಳೆನೂ ಕೂಡ ನೆನೆಯೋಕೆ ಹಾಕಿರೋದು. ಹೌದು, ನೀವು ಬೇಕಂದ್ರೆ 2 ಕೂಡಿಸಿನೂ ಕೂಡ ನೆನೆಯೋಕೆ ಹಾಕ್ಬೋದು, ಅಥವಾ ಸೆಪ್ರೇಟ್ ಆಗಿನೂ ಕೂಡ ಹಾಕ್ಬೋದು. ನಾನು ಇಲ್ಲಿ ಸೆಪ್ರೇಟ್ ಆಗಿ ನೆನೆಸಿರೋದು, 2 ಸೇಮ್ 2 ಸ್ಪೂನ್ ನೆನೆಸಿರೋದು. ಹೌದು, ಕಡಲೆಬೇಳೆ ತಿನ್ನಂಗಿಲ್ಲ, ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಕಡಲೆಬೇಳೆನ ಸ್ಕಿಪ್ ಮಾಡಿ ಬರೀ ಹೆಸರು ಬೇಳೆ ಕೂಡ ನೆನೆಸಿ ಹಾಕೋಬಹುದು. ಓಕೆ, ಬಾಟಲ್ ಗಾರ್ಡ್ ಜೊತೆ ಈ ಕಾಂಬಿನೇಷನ್ ಅಲ್ಲಿ ಏನ್ ಮಾಡ್ತಾ ಇದೆ ಪ್ರತಿಭಾ? ಈ ಕಾಂಬಿನೇಷನ್ ಅಲ್ಲ ಒಂದು ತುಂಬಾ ಯುನೀಕ್ ರೆಸಿಪಿ ಮಾಡೋಣ. ಓಕೆ, ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಸುತ್ತೆ. ಹೌದು, ಈ ರೆಸಿಪಿನ ನೀವು ಕೊನೆ ತನಕ ನೋಡಿ. ನಿಮ್ಮ ಮನೆಯಲ್ಲಿ ನೀವು ಈ ರೆಸಿಪಿನ ಯಾವ ಥರ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಓಕೆ, ನೋಡಿ ಇಲ್ಲಿ ಎಳೆದು ಕರಿಬೇವನ್ನ ತಗೊಂಡಿರೋದು. ಎಳೆ ತುಂಬಾ ಎಳೆದಿದೆ ಆಶಾ ಕರಿಬೇವು, ಹಾಗಾಗಿ ಕೈಯಿಂದಾನೇ ಈ ತರ ನೀವು ಕಟ್ ಮಾಡಿ ಹಾಕಬಹುದು. ಕರಿಬೇವಿದ ಎಲೆ ಒಂದ್ ಸ್ವಲ್ಪ ದಪ್ಪ ಇದೆ, ದೊಡ್ಡದಾಗಿದೆ ಅಂದ್ರೆ ನೀಟಾಗಿ ಚಾಕುವಿಂದ ಕಟ್ ಮಾಡಿ. ಹೌದು, ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕಟ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಘಮ ಬರ್ತಾ ಇದೆ ಕರಿಬೇವುದು. ಹೌದು, ಇವಾಗ ಇದಕ್ಕೇನೆ 2 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಳ್ಳೋಣ. ನಿಮ್ಮ ಹತ್ರ ಬಿಳಿ ಎಳ್ಳು ಇಲ್ಲ ಅಂದ್ರೆ ಕರಿ ಎಳ್ಳು ಕೂಡ ಹಾಕೋಬಹುದು, ಬಟ್ ಎಳ್ಳು ಮಾತ್ರ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಓಕೆ, ನೋಡಿ ಇವಾಗ ಇದನ್ನ ನಾವು ಪಕ್ಕಕ್ಕಿಡೋಣ. ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ. ಇಲ್ಲೊಂದು ಮಿಕ್ಸಿ ಜಾರನ್ನ ತಗೊಂಡು ಇದಕ್ಕೆ ಒಂದು ಮಸಾಲೆಯನ್ನ ಮಾಡ್ಕೊಳ್ಳೋಣ. ಅದಕ್ಕೆ ಒಂದ್ ಸ್ವಲ್ಪ ಶುಂಠಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿನ ಹಾಕೋಬಹುದು. ಮತ್ತೆ ಇಲ್ಲಿ ಹಸಿಮೆಣಸಿನ್ಕಾಯಿ, ಖಾರನ ನೋಡಿಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ. ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಹಸಿಮೆಣಸಿನ್ಕಾಯಿನ ತಿನ್ಕೋಬೇಡಿ, ಅದರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಇದರಲ್ಲಿನೇ ಕೆಂಪು ಮೆಣಸಿನ್ಕಾಯಿ ಬರುತ್ತೆ, ಸೊ ಅದನ್ನ ಹಾಕೋಬಹುದು. ಇಲ್ಲ ಅಂದ್ರೆ ಒಣ ಮೆಣಸಿನ್ಕಾಯಿನ ನೀವು ಹಾಕೋಬಹುದು. ಮೆಣಸಿನ್ಕಾಯಿ ಕೂಡ ಹಾಕೋಬಹುದು, ಅದನ್ನು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದರಿಂದ ಗ್ಯಾಸ್ಟ್ರಿಕ್ ಆಗಂಗಿಲ್ಲ, ಎದೆಯಲ್ಲಿ ಉರಿ ಆಗೋದು, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಸೊ ನಾರ್ಮಲ್ ಆಗಿ, ಇಲ್ಲ ಅಂದ್ರೆ ನೀವು ಇದನ್ನ ಬಳಸ್ತಿದ್ರೆ ಇದೇ ಮೆಣಸಿನ್ಕಾಯಿನ ನೀವು ಬಳಸ್ಬೋದು. ನೋಡಿ, ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳೋಣ. ಇವಾಗ ಇದನ್ನ ನೀರಿಲ್ಲದೆ ಪೇಸ್ಟ್ ತರ ಮಾಡ್ಕೊಂಡು ಬರೋಣ. ನೋಡಿ, ಈ ತರ ತರಿಯಾಗಿ ನಾವು ಇದನ್ನ ರುಬ್ಕೊಂಡ್ಬರ್ಬೇಕು. ಇವಾಗ ನೆಕ್ಸ್ಟ್ ಏನ್ ಮಾಡೋದು ನೋಡೋಣ ಬನ್ನಿ. ನೋಡಿ, ಇವಾಗ ನಾವು ಮೊದಲೇನು ಇದನ್ನ ತಟ್ಟೆ ಪಕ್ಕಕ್ಕೆ ಇಟ್ಟಿದ್ವಲ್ಲ, ಅದೇ ತಟ್ಟೆ ಒಳಗಡೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ. ಅದ್ರ ಜೊತೆ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇರೋದು. ಈರುಳ್ಳಿ ನೀವು ಒಂದು ಸ್ವಲ್ಪ ಜಾಸ್ತಿ ಬೇಕಂದ್ರೂ ಹಾಕೋಬಹುದು. ಹೌದು, ಚೆನ್ನಾಗಿರುತ್ತೆ.
ಇವಾಗ ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ನೋಡಿ ಇಲ್ಲಿ ಹುರಿದಿರೋದು ಒಂದು ಅರ್ಧ ಸ್ಪೂನಷ್ಟು ಕಡಲೆ ಬೀಜದ ಪುಡಿನ ಹಾಕೋತಾ ಇದ್ದೀನಿ. ನೀವು ಹುರಿದಿರೋದು ಕಡಲೆ ಬೀಜನ ಮೆಣಸಿನ್ಕಾಯಿ ಜೊತೆ ಕೂಡ ಪೌಡರ್ ಮಾಡ್ಕೋಬೋದು. ಇದೆಲ್ಲಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಇದು ನೀರು ಬಿಡಬೇಕಲ್ಲ. ಹೌದು, ಜಾಸ್ತಿ ಮಸಾಲೆಗಳೇನು ಬೇಕಾಗಿಲ್ಲ. ಇವಾಗ ನಾವು ಎಷ್ಟು ಮಸಾಲೆನ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅಷ್ಟು ಮಸಾಲೆಯಲ್ಲಿನೇ ಇವತ್ತಿನ ನಮ್ದು ರೆಸಿಪಿ ರೆಡಿ ಆಗುತ್ತೆ. ದಿಢೀರಂತ ಮನೆಗೆ ಯಾರಾದರೆ ಬಂದಾಗ ಈ ಥರ ಡಿಫ್ರೆಂಟಾಗಿ ಒಂದು ನೀವು ರೆಸಿಪಿನ ಮಾಡಬಹುದು. ಅದರ ಜೊತೆ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದೆ, ಕಿಟಿ ಪಾರ್ಟಿ ಇದೆ ಅಂದಾಗೂ ಕೂಡ ಈ ಥರ ಡಿಫ್ರೆಂಟಾಗಿ ಹೆಲ್ದಿ ರೆಸಿಪಿನ ಮಾಡ್ಕೋಬೋದು. ಯಾಕಂದರೆ ಸೋರೆಕಾಯಿ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಆಮೇಲೆ ವೇಟ್ ಕಡಿಮೆ ಮಾಡ್ತೀವಿ ಅಂದವರಿಗೆ ಅಥವಾ ಶುಗರ್ ಇದೆ ಅಂದವರಿಗೆ ಸೋರೆಕಾಯಿಂದ ನಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಓಕೆ, ನೋಡಿ ಇದು ಚೆನ್ನಾಗಿ ಈ ಥರ ಕಿವುಚಿ ಮಿಕ್ಸ್ ಮಾಡಬೇಕಾದ್ರೆ ತಾನೇ ನೀರು ಬಿಟ್ಟಿರುತ್ತೆ. ಬಾಟಲ್ ಗಾರ್ಡಲ್ಲೂ ನೀರು ಬಿಡುತ್ತೆ, ಈರುಳ್ಳಿನೂ ನೀರು ಬಿಡುತ್ತೆ. ನೋಡಿ ಈ ಥರ ನೀರು ಬಿಟ್ಟಿರುತ್ತಲ್ಲ, ಸೊ ಇದೇ ನೀರಲ್ಲಿನೇ ಇವತ್ತಿನ ನಮ್ಮದು ಫುಲ್ ರೆಸಿಪಿನ ಮಾಡ್ಕೋಬಹುದು. ಯಾಕಂದ್ರೆ ಸೋರೆಕಾಯಿಂದ ನೀರು ತೆಗ್ದಿದ್ರೆ ಎಲ್ಲ ನ್ಯೂಟ್ರಿಷನ್ ತೆಗ್ದಂಗಾಗುತ್ತೆ. ಹೌದು, ಅದೇ ನೀರಲ್ಲೇ ಮಾಡಬೇಕು. ಹೌದು. ನೋಡಿ ಇವಾಗ ಇದನ್ನ ಕ್ಯೂಚಾಗಿದೆ ಅಲ್ಲ. ನೋಡಿ ಇದಕ್ಕೇನೆ ನಾವು ರುಬ್ಕೊಂಡ್ಬಂದ್ವಲ್ಲ ಹಸಿಮೆಣಸಿನ್ಕಾಯಿ ಜೀರಿಗೆ ಪೇಸ್ಟ್, ಅದನ್ನು ಕೂಡ ಇದ್ರೊಳಗಡೆ ಸೇರಿಸ್ಕೊಳ್ಳೋಣ. ನೋಡಿ ಇವಾಗ ಮಸಾಲೆ ಎಲ್ಲ ಹಾಕಿದ ನಂತರ ಇಲ್ಲಿ ಪ್ಯೂರ್ ಅಕ್ಕಿ ಹಿಟ್ಟನ್ನು ತಗೊಂಡಿರೋದು. ಇಲ್ಲಿ ನೀವು ನೋಡಿ ಮನೆಯಲ್ಲಿ ಏನು ಬಿಸಿರ್ತೀವಲ್ಲ ಅಕ್ಕಿ ರೊಟ್ಟಿಗೆಲ್ಲ ಅದೇ ಇದೆ. ರೆಡಿಮೇಡ್ ಇದ್ರೆ ರೆಡಿಮೇಡು ಕೂಡ ತಗೋಬಹುದು, ಇಲ್ಲ ಮನೆಯಲ್ಲಿ ಬಿಸಿರೋದಿದ್ರೆ ಅದನ್ನು ಕೂಡ ತಗೋಬಹುದು. ಸೊ ಇವಾಗ ಅಕ್ಕಿ ಹಿಟ್ಟು ಹೆಂಗ್ ಹಾಕೋಬೇಕಂದ್ರೆ ಅದ್ರಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟೇ ಹಾಕೋಬೇಕು. ಯಾಕಂದ್ರೆ ಮೇಲ್ಗಡೆ ನೀರು ಹಾಕೊಳ್ಳೋದು ಅವಾಗ ನಮ್ಗೆ ನೀರು ಬರೋದಿಲ್ಲ. ಸೊ ಹಂಗಾಗ್ಬಿಟ್ಟು ಅದೇ ಸೋರೆಕಾಯಿಯಲ್ಲಿನೇ ಇವತ್ತೇ ನಾವು ಎಷ್ಟು ಹಿಡಿಸುತ್ತೆ ಅಷ್ಟು ನೀಟಾಗಿ ಅಕ್ಕಿ ಹಿಟ್ಟನ್ನು ಹಾಕೊಂಡು ಹಿಟ್ಟನ್ನ ಕಲಿಸಬೇಕಾದ್ರೆ ಪ್ರತಿಭಾ ತೆಳು ಆದ್ರೆ ಮತ್ತೆ ಬೇಕಾದ್ರೆ ಹಾಕೋಬಹುದು. ಹೌದೌದು, ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳಿ. ಹೌದು, ಯಾಕಂದ್ರೆ ಬರೀ ಅಕ್ಕಿ ಹಿಟ್ಟಲ್ಲಿನೇ ನಾವು ಇವತ್ತಿನ ಈ ರೆಸಿಪಿ ಮಾಡ್ತಾ ಇರೋದು. ಕಡಲೆ ಹಿಟ್ಟೇನು ಹಾಕೋತಾ ಇಲ್ಲ. ಬಟ್ ಇವಾಗ ನಾವು ಮಕ್ಕಳಿಗಂತ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಡಿಫ್ರೆಂಟ್ ಆಗಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹೌದು, ಮಕ್ಕಳಿಗೆ ಇಷ್ಟ ಆಗೋ ಥರನೇ ಬರುತ್ತೆ ಪ್ರತಿಭಾ. ಹೌದೌದು, ನೋಡಿ ಚೆನ್ನಾಗಿ ಮಿದ್ದಿ ಕಲಿಸ್ಬೇಕು. ಯಾಕಂದ್ರೆ ಅದ್ರಲ್ಲಿ ನೀರು ಬಿಡಬೇಕಲ್ಲ ಇನ್ನೊಂದಿಷ್ಟು. ಹೌದು. ಸೊ ಇದನ್ನ ನಾವು ನೀಟಾಗಿ ನೀರು ಹಾಕದೆ ಕಲಿಸ್ಕೊಂಡು ಬರ್ಬೇಕು. ಹೌದು, ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡ್ ಬರೋಣ ಪ್ರತಿಭಾ. ಓಕೆ, ನೋಡಿ ಈ ತರ ಚಪಾತಿ ಅದಕ್ಕೆ ಕಲಿಸ್ಕೊಂಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಒಂದ್ ಹನಿ ನೀರಿಲ್ಲ ಪ್ರತಿಭಾ. ಹೌದು. ಸೊ ಹಾಗಾಗಿ ನೀವು ಇಲ್ಲಾಂದ್ರೆ ಸೋರೆಕಾಯಿ ಜಾಸ್ತಿ ತಗೊಂಡು ಅದೇ ಸೋರೆಕಾಯಿಯಲ್ಲಿನೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬಹುದು. ಹೌದು, ಇಲ್ಲ ನಮ್ಮ ಹತ್ರ ಸೋರೆಕಾಯಿ ಕಡಿಮೆ ಇದೆ ಅಂದ್ರೆ ನೀರ್ ಹಾಕೋಬಹುದು. ಬಟ್ ನಾವು ಪ್ಯೂರ್ ಆಗಿ ಇದೇ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು, ರುಚಿನೂ ಚೆನ್ನಾಗಿರುತ್ತೆ ಪ್ರತಿಭಾ. ಹೌದು, ನೋಡಿ ಈ ತರ ನಾವು ಉಳ್ಳೆನ ಮಾಡ್ಕೊಳ್ಳೋಣ ಅಂತೆ. ಚಿಕ್ಕದಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೋಬಹುದು. ಹೌದು, ನೋಡಿ ಎಲ್ಲದನ್ನು ಈ ತರ ಉಂಡೆನ ಮಾಡ್ಕೊಂಡು ಬಂದಿರೋದು. ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಒಂದು ಉಂಡೆನ ತಗೊಂಡ್ಬಿಟ್ಟು, ನೋಡಿ ಇಲ್ಲೊಂದು ಕಾಟನ್ದು ಬಿಳಿ ಬಟ್ಟೆನ ತಗೊಂಡಿರೋದು. ಇದನ್ನ ಹಸಿ ಮಾಡ್ಕೊಂಡಿರೋದು ಒದ್ದೆ ಮಾಡ್ಕೊಂಡಿರೋದು. ಅಂದ್ರೆ ಅಂಟಬಾರ್ದಲ್ಲ. ಹೌದು, ಬೇಕಂದ್ರೆ ಬಾಳೆ ಎಲೆ ಕೂಡ ತಗೋಬಹುದು. ನೋಡಿ ಇದನ್ನ ನಾವು ಸಣ್ಣದಾಗಿ ಈ ತರ 4 ಬೆರಳಿಂದ ನೀಟಾಗಿ ಪ್ರೆಸ್ ಮಾಡ್ತಾ, ಸ್ವಲ್ಪ ತೆಳುನೂ ಆಗ್ಬಾರ್ದಲ್ಲ ಪ್ರತಿಭಾ. ತೀರಾ ತಳುನೂ ಇಲ್ಲ, ತೀರಾ ದಪ್ಪನೂ ಇಲ್ಲ. ನೋಡಿ ಇಷ್ಟು ಇಲ್ಲಿ ತೋರಿಸ್ತೀನಿ. ಈ ಸೈಜ್ ಇದ್ರೆ ಸಾಕು, ಇಷ್ಟಿದ್ರೆ ಸಾಕು. ನೋಡಿ ಇದೇ ತರ ನೀವು ಎಲ್ಲದನ್ನು ಮಾಡ್ಕೋಬಹುದು. ಎತ್ತಕ್ಕೂ ಈಸಿ. ಒಂದೇ ಸರ್ತಿಗೆ ಒಂದೇ ಬಟ್ಟೆ ಮೇಲೆ ಒಂದು 5-4 ಮಾಡ್ಕೋಬಹುದು. ನೋಡಿ ನೋಡಿ ಈ ತರ ಮಾಡಿಬಿಟ್ಟು ಇಲ್ಲೇ ಬಿಟ್ಟಿದ್ರು ನಡೆಯುತ್ತೆ. ಒಂದೇ ಸರ್ತಿಗೆ ಒಂದು 4-5 ಮಾಡ್ಕೊಂಡು ಆಮೇಲೆ ನಾವು ಎತ್ತ ಹಾಕೋಕೆ ಈಸಿ ಆಗುತ್ತೆ. ಕರೆಕ್ಟ್. ರಾಗಿ ಹಿಟ್ಟು ಹಾಕೋಬಹುದಲ್ಲ ಪ್ರತಿಭಾ? ರಾಗಿ ಹಿಟ್ಟನ್ನು ಕೂಡ ಹಾಕೋಬಹುದು. ರಾಗಿ ಹಿಟ್ಟಲ್ಲಿನೂ ತುಂಬಾ ಸಖತ್ತಾಗಿ ಬರುತ್ತೆ. ಸೇಮ್ ಇದೇ ತರ ಸೇಮ್ ಇವಾಗ ನಾವು ಹೆಂಗ್ ತಡ್ತಾ ಇದೀವಲ್ಲ, ಸೊ ರಾಗಿ ಹಿಟ್ಟು ಹಾಕಿದ್ರೆ ಏನಂದ್ರೆ ನಾವು ಕಲಿಸ್ತೀವಲ್ಲ, ಸೊ ಅದನ್ನ ಒಂದ್ ಸ್ವಲ್ಪ ಬಿಸಿ ನೀರ್ ಹಾಕೋಬೇಕಾಗುತ್ತೆ. ಯಾಕಂದ್ರೆ ಜಿಗಿ ಕಡಿಮೆ ಇರುತ್ತೆ. ಹಂಗಾಗಿ ಇಲ್ಲ ಚೆನ್ನಾಗಿ ಚರ ನಾದಿದ್ರೆ ಜಿಗಿ ಬರುತ್ತೆ. ಸೊ ನೀವು ರಾಗಿ ಹಿಟ್ಟು ಹಾಕೊಂಡಿದ್ರು ಕೂಡ ಇದೇ ತರ ತಟ್ಟಿ ಬಿಟ್ಟು ಹಾಕೋಬಹುದು. ನೋಡಿ ಒಂದೇ ಸರ್ತಿಗೆ ಇಷ್ಟಕ್ಕೊಂದಾಯ್ತಲ್ಲ. ಇವಾಗ ಇದನ್ನ ನಿಧಾನಕ್ಕೆ ಈ ತರ ಎತ್ಬಿಟ್ಟು, ನೋಡಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಿ. ನಾವು ತಟ್ಟಬೇಕಾದ್ರೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ಹಂಗೆ ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ. ತುಂಬ ಜಾಸ್ತಿನೂ ಬಿಸಿ ಆಗಬಾರ್ದು. ಇವಾಗ ನೋಡಿ ಈ ಥರ ಒಂದು ಹಾಕೋತೋಗೋಣ. ಒಂದೇ ಸರ್ತಿಗೆ 2-3 ಹಾಕೋಬಹುದು. ಇಲ್ಲ ಜಾಸ್ತಿ ಹಿಡಿಸುತ್ತೆ ಅಂದರೆ ಜಾಸ್ತಿ ಹಾಕೋಬಹುದು.
ಇದೇನು ಒಂದಕ್ಕೊಂದು ಅಂಟಂಗಿಲ್ಲ, ಯಾಕಂದರೆ ಅಕ್ಕಿ ಹಿಟ್ಟಿರುತ್ತಲ್ಲ. ಬಟ್ ನಿಧಾನಕ್ಕೆ ಮಾಡ್ಕೊಳ್ಳಿ. ಫ್ಲೇಮನ್ನು ಲೋ ಫ್ಲೇಮಲ್ಲಿನೇ ಇಟ್ಕೊಳ್ಳೋಣ. ಹೌದು, ಅಕ್ಕಿ ಹಿಟ್ಟಿನ ವಡೆ ಕತ್ತಿವ. ಹೌದಲ್ಲ ಆಶಾ? ಹೆಲ್ದಿ ವಡೆ, ಅಕ್ಕಿ ಹಿಟ್ಟು ಸೋರೆಕಾಯಿ ವಡೆ. ಸೊ ಮಕ್ಕಳಿಗೆ ಸ್ಕೂಲಲ್ಲಿ ಬರೋಕ್ಕಿಂತ ಮುಂಚೆ ನೀವು ಈ ಥರ ಮಾಡಿಟ್ಬಿಟ್ರೆ ಬಿಸಿ ಹಾಲದ ಜೊತೆ ಇದನ್ನು ಒಂದು 2 ಕೊಟ್ಟರೆ ಸೋರೆಕಾಯಿನೂ ತಿಂದಂಗೆ ಆಗುತ್ತೆ, ಅವರಿಗೆ ಸ್ನ್ಯಾಕ್ಸು ಕೂಡ ರೆಡಿ ಆಗುತ್ತೆ. ನೋಡಿ, ಫ್ಲೇಮನ್ನು ಮಾತ್ರ ಇನ್ನೂ ಆದ್ರೂ ಲೋ ಫ್ಲೇಮಲ್ಲಿನೇ ಇದೆ, ಯಾಕಂದರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕಲ್ಲ. ಹೌದು. ಇವಾಗ ಇದನ್ನು ನಾವು ತಿರುಗಿಸ್ಕೊಳ್ಳೋಣ. ನಿಧಾನಕ್ಕೆ ಮಾಡ್ಕೊಳ್ಳಿ. ಇದನ್ನು ಇವಾಗ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಇದನ್ನು ಕರ್ಕೊಂಡು ಬರೋಣ. ಓಕೆ, ನೋಡಿ ಇವಾಗ ರೆಡಿ ಇದೆ. ನೋಡಿ ಈ ಕಲರ್ ಬಂದಾಗ ನಾವು ಇದನ್ನು ತಕ್ಕೊಬೇಕು. ನೋಡಿ ಈ ಕಡೆ ತಕ್ಕೊಳ್ಳೋಣ. ಗರಿ ಗರಿ ಅಂತ ಇದೆ ಪ್ರತಿಭಾ. ಹೌದು ಆಶಾ, ತೆಗಿಬೇಕಾದ್ರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕಲ್ಲ. ಹೌದು. ಇವಾಗ ಮತ್ತೆ ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಇನ್ನೊಂದು ಟ್ರಿಪ್ಪನ್ನು ಹಾಕೊಳ್ಳೋಣ. ಸೊ ತುಂಬ ಬೇಗ ಆಗುತ್ತೆ, ತುಂಬ ಟೈಮ್ ತಗೊಳ್ಳೋಂಗಿಲ್ಲ. ಬೇಯಿಸ್ಬೇಕಾದ್ರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಡಿ. ಹೌದು, ಒಳಗಡೆ ಬೇಯಲ್ಲ. ಹೌದು. ಓಕೆ. ಸೊ ಎಲ್ಲ ವಡೆನೂ ಆಶಾ ನಾವು ಇದೇ ಥರ ಕರ್ಕೊಂಡು ಬರೋಣ. ನೋಡಿ, ಇಲ್ಲಿ ನಮ್ಮದು ಬಿಸಿ ಬಿಸಿ ಸೋರೆಕಾಯಿ ವಡೆ ರೆಡಿ ಇದೆ. ಹೇಗಿದೆ ನೋಡಿದ್ರಲ್ಲ, ಮಾಡೋದು ತುಂಬ ಈಸಿ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಏನು ಘಮ ಬರ್ತಾ ಇದೆ, ಸಖತ್ತಾಗಿದೆ. ಇವಾಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಾಗಿದೆ, ಅಷ್ಟೇ ತಿಳಿವಾಗಿದೆ, ಅಷ್ಟೇ ಕ್ರಿಸ್ಪಿಯಾಗಿದೆ. ಸೊ ಇಲ್ಲಿ ನೀವು ಕಲರು ಕೂಡ ನೋಡಿದ್ದೀರಾ, ಎಷ್ಟು ಚೆನ್ನಾಗಿ ನಮ್ಮದೊಂದು ಸೋರೆಕಾಯಿ ರೆಸಿಪಿನ ರೆಡಿಯಾಗಿದೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮತ್ತು ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋವಂಥ ಒಂದು ಸ್ನ್ಯಾಕ್ ಅಂತಲೂ ಅನ್ಬೋದು. ಎನಿ ಟೈಮ್ ನೀವು ಇದನ್ನು ಮಾಡ್ಕೊಂಡು ತಿನ್ಕೋಬೋದು. ಸೊ ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಅಷ್ಟೂ ಕ್ರಿಸ್ಪಿಯಾಗಿ, ಅಷ್ಟೇ ಕ್ರಂಚಿಯಾಗಿ ಇದೆ. ಇವಾಗ ನೋಡಿ, ಇಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಏನು ಚೆನ್ನಾಗಿ ಕಡಲೆಬೇಳೆ ಕಾಣಿಸ್ತಾ ಇದೆ, ಆ ಸೋರೆಕಾಯಿ ಎಳೆ ಕಾಣಿಸ್ತಾ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿದೆ. ಒಳಗಡೆ ಒಂದು ಸ್ವಲ್ಪ ಸಾಫ್ಟು, ಹೊರಗಡೆ ಒಂದು ಸ್ವಲ್ಪ ಗರಿಗರಿಯಾಗಿ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ, ನಾನು ಇನ್ನೊಂದು ಸರ್ತಿ ನಿಮಗಿದನ್ನು ಕಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ತುಂಬ ಸಖತ್ತಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಬೈದಿದೆ. ನೋಡಿ, ಇದನ್ನು ನಾನು ತಿಂದ್ಬಿಟ್ಟು ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಸರ್ತಿ ಮಿಸ್ ಮಾಡದೆ ಈ ರೆಸಿಪಿನ ಮಾಡಿ ಅಂತ ಹೇಳ್ತೀನಿ. ಈ ರೆಸಿಪಿನ ಮಾಡಿಬಿಟ್ಟು ಹೆಂಗೆ ಬಂತು ಅಂತಲೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಾವು ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.